ನಾಯಕನ ಬಳಿ ಇರ್ತದೆ, ಆ ನಾಯಕನ ಅಂತ್ಯ ಆಗೋದೆ. ಹಂಗೆ ಇದು ಅಂತ್ಯದ ಕಾಲ ಬಂದಿದೆ. ನೀವು ಹೀಗೆ ಹೇಳ್ಬಿಡಿ, ಬಟ್ ಅವರು ಅಧ್ಯಕ್ಷ ಹೇಳ್ತಾರೆ ಟೀಕೆ ಟಿಪ್ಪಣಿಗಳು ಬಂದಾಗ, ವಿರೋಧಗಳು ಬಂದಾಗ, ಆಕ್ಷೇಪಗಳು ಬಂದಾಗ ಲೀಡರ್ ಆಗಿ ಎಮರ್ಜ್ ಆಗ್ತಾರೆ. ಮಾಡಲಿ. ತಮ್ಮ ಹೋರಾಟಕ್ಕೆ ಆಲ್ ದ ಬೆಸ್ಟ್ ಹೇಳಿದ್ದಾರೆ ಸರ್ ವಿಜಯೇಂದ್ರ ಅವ್ರ ಬಳಿಗೆ. ನಮ್ಮ ಹೋರಾಟಕ್ಕೆ ಸಭೆಗೆ ಎಲ್ಲರೂ ನೋಡ್ರಿ, ವಿಜಯೇಂದ್ರನ ಆಲ್ ದಿ ಬೆಸ್ಟ್ ಅಂದ್ರೆ ಎಷ್ಟು ದುರಹಂಕಾರ ಐತೆ ಅಂತ ಮನುಷ್ಯಾಗ. ದುಡ್ಡು ಮಾತಾಡಿಸ್ತಾ ಇದೆ, ದುಡ್ಡು. ಅದು ದುರ್ದೈವ ಅಂದರೆ ರಾಜ್ಯದಾಗಿರುವಂಥ ಸರ್ಕಾರ ಅವ್ರ ಜೊತೆಗಿದೆ. ನಾವೇನು ಮಾಡೋದು? ನಾವು ಎರಡು ಹಂತದಲ್ಲಿ ಮಾಡ್ತಾಯಿದ್ದೀವಿ. ತಟಸ್ಥ ಗುಂಪಿನ ಜೊತೆಗೂ ಮಾತುಕತೆ ಆಗಿದೆ. ನಾವೆಲ್ಲ ಒಂದಾಗಿ ಕಂಪ್ಲೇಂಟನ್ನು ಹೈಕಮಾಂಡ್ಗೆ ಮಾಡ್ತೀವಿ. ಅಟ್ಟು ಮೀರಿ ನಮ್ಗೆ ವಿಜೇಂದ್ರನೇ ಬೇಕಂದರೆ ನೋಡೋಣ. ನಾವು ವಿಜೇಂದ್ರನೇ ಇಂದ್ರ ಚಂದ್ರ ಅವರು ತಿಳ್ಕೊಂಡಿದ್ದು ನೋಡೋಣ. ಈಗ 28 ಜನ ಜಿಲ್ಲಾಧ್ಯಕ್ಷರ ಪಟ್ಟಿನ ಪ್ರಕಟ ಮಾಡಿದ್ದಾರೆ. ಈಗ ಅದನ್ನು ಪಟ್ಟಿ ನೀವು ಒಪ್ತೀರಾ ಒಪ್ಪೋದಿಲ್ಲ? ನೋಡ್ರಿ, ಆಯಾ ಜಿಲ್ಲಾದಾಗಿನ ಶಾಸಕರು, ಸಂಸದರು, ಹಿರಿಯ ನಾಯಕರು, ಮೂಲ ಬಿ ಜೆ ಪಿಯವರು ಅದಾರೆ. ಅವ್ರನ್ನೆಲ್ಲನೂ ವಿಶ್ವಾಸ ತೊಗೊಂಡು ಮಾಡಬೇಕಾಗಿತ್ತು ಅಷ್ಟೇ. ಮಾಡಿಲ್ಲ. ಅದು ಮುಂದಿನ ಪರಿಣಾಮಕ್ಕೆ ತಯಾರಾಗಬೇಕಷ್ಟೇ. ರಾಮುಲ್ ಅವರು ನಿಮ್ಮ ಜೊತೆಗೆ ಏನಾದ್ರು ಮಾತನಾಡಿದ್ರೆ ಸರ್? ನನ್ನ ಜೊತೆ ಇಲ್ಲ, ನಾನು ಮಾತಾಡಿಲ್ಲ. ನಮ್ಮ ಏನು ನಾವು ಕೆಲವೊಂದು ನಮ್ಮ ಪ್ರಮುಖರು ಮಾತನಾಡಿದ್ದಾರೆ. ಏನು ಅಸಮಾಧಾನ ಸರ್? ಅವ್ರಿಗೆ ಅನ್ಯಾಯ ಆಗಿದ್ದು ಏನು? ನೋಡ್ರಿ, ಎಲ್ಲರಿಗೂ ಏನಾಗಿಬಿಟ್ಟದ, ಸೀನಿಯರ್ ಅನ್ನೋರಿಗೆ ಗೌರವನೇ ಇಲ್ಲ. ನಿನ್ನೆ ಡಾಕ್ಟರ್ ಸುಧಾಕರ್ ಅವ್ರು ಹೇಳ್ಯಾರಲ್ಲ, ನಾನು ಫೋನೇ ತೊಗೋದಿಲ್ಲ ಅಂತೇಳಿ. ಒಬ್ಬ MP ಫೋನ್ ತೊಗೋದಿಲ್ಲ ಅಂದಮೇಲೆ ಮತ್ತೇನು ಇವನು ಉಳ್ಕಿದ ಸಾಮಾನ್ಯ ಕಾರ್ಯಕರ್ತರ ಗತಿ ಅದು. ಒಂದು 2-3 ಬಚ್ಚ ಇಟ್ಟಾನ, ಅವು ಬಂದ ಕೂಡಲೇ ಕೊಳ್ಳಾಗೆ ಅದು ಏನೋ ಹಾಕ್ಕೊಂಡು ಅಗದಿ ಜನರಲ್ ಸೆಕ್ರೆಟರಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಅವ 10 ಓಟಿಲ್ಲ ಅವ್ರಿಂದ. ಅವು ಯಾವಾಗ ಕಾಂಗ್ರೆಸ್ಗೆ ಹೋಗ್ತಾವ ಗೊತ್ತಿಲ್ಲ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಂದು ಸೀಟ್ ಫಿಕ್ಸ್ ಮಾಡ್ಕೊಂಡು ಕೊಟ್ಟು ಇಲ್ಲಿ ಬಂದು BJP ಬಗ್ಗೆ ಮಾತಾಡ್ತಾರೆ. ಕಾಂಗ್ರೆಸ್ಗೆ ಹೋಗಲ್ಲ ನಾವು ನಮ್ಮ ಮೇಲೆ ನೋಡೋಣ. ಅವ್ರಿ ಹೈಕಮಾಂಡದಾಗ ಏನೈತೋ ನಮಗೂ ಗೊತ್ತಾಗಲ್ಲ. ಇವ್ರ ಹಿಂದೆ ಯಾರದಾರ, ಯಾಕೆ ಅದಾರ? ನಿಮ್ಮ ಹೈಕಮಾಂಡ್ ಇಷ್ಟೊಂದು ವೀಕಾ ಸರ್ ಕರ್ನಾಟಕದ ವಿಚಾರ? ವೀಕ್ ಏನಿಲ್ಲರಿ, ಏನಾಗ್ಬಿಟ್ಟಿದೆ, ಇನ್ನೂ ಯಡಿಯೂರಪ್ಪನ ಪ್ರಭಾವ ಭಾಳ ಐತೆ ರಾಜ್ಯದಾಗ. ಲಿಂಗಾಯತರು ಒಬ್ಬನೇ ನಾಯಕ.